ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾಗೆ ಈಗ ಮುದೋಳ ನಂಟಿದೆ ಅಂತ ಗೊತ್ತಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ. ರನ್ಯಾ ಖಾತೆಗೆ ಮುದೋಳ ಸೌಹಾರ್ದ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿರುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಓಂಕಾರ ಸೌಹಾರ್ದ ಬ್ಯಾಂಕ್ ಅಧಿಕಾರಿಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ಕೂಡ ಕೊಡುವಂತ ಕೆಲಸ ಆಗಿದೆ. ರನ್ಯಾಗೆ ಹಣ ವರ್ಗಾವಣೆ ಆಗಿಲ್ಲ, ಅವರು ಕೊಟ್ಟ ಮಾಹಿತಿ ಸುಳ್ಳು. 2022ರಿಂದ ಫೆಬ್ರವರಿ 2025 ತನಕ ಎಲ್ಲ ವರ್ಗಾವಣೆ ಪರಿಶೀಲನೆ ನಡೆಸಲಾಗಿದೆ. ಎಲ್ಲೂ ಕೂಡ ರನ್ಯಾ ರಾವ್ ಖಾತೆಗೆ ಹಣ ವರ್ಗಾವಣೆಯಾದ ಮಾಹಿತಿ ಇಲ್ಲ. ಇದು ಯಲಹಂಕ ಮೂಲದ ಓಂಕಾರ ಸೌಹಾರ್ದ ಬ್ಯಾಂಕ್ನದ್ದು. ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಅವರಿಂದ ಮಾಹಿತಿ. ಬನ್ನಿ ಹಾಗಾದ್ರೆ ವೆಂಕಟೇಶ್ ಅವರಿಗೆ ಏನ್ ಹೇಳಿದ್ದಾರೆ ಕೇಳೋಣ. ಈಗಾಗಲೇ ವೆಂಕಟೇಶ್ ಅವರ ಮಾತನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮೊದಲು ಸಾಕಷ್ಟು ಡೀಟೇಲ್ಸ್ ಕೂಡ ಲಭ್ಯವಾಗಿರುವಂತದ್ದು. 2022ರಿಂದ ಫೆಬ್ರವರಿ 2025 ತನಕ ಎಲ್ಲಾ ವರ್ಗಾವಣೆಗಳನ್ನು ಕೂಡ ಪರಿಶೀಲನೆ ನಡೆಸಲಾಯಿತು. ಎಲ್ಲೂ ಕೂಡ ರನ್ಯಾ ಖಾತೆಗೆ ಹಣ ವರ್ಗಾವಣೆಯಾದ ಮಾಹಿತಿ ಇಲ್ಲ. ಇದು ಯಲಹಂಕ ಮೂಲದ ಓಂಕಾರ ಸೌಹಾರ್ದ ಬ್ಯಾಂಕ್ನದ್ದು. ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಅವರು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಸೊ ಆರೋಪಿ ನಟಿ ರನ್ಯಾಗೆ ಮುದೋಳ ನಂಟು ಇದೆಯಾ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಈ ಕುರಿತು ನಾವು ಬೆಳಗ್ಗೆಯಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡಿದಾಗ, ಅವರ ದಾಖಲಾತಿಗಳು ಮತ್ತೆ ಅಕೌಂಟ್ ಸ್ಟೇಟ್ಮೆಂಟ್ ಗಳನ್ನು ಪರಿಶೀಲನೆ ಮಾಡಿದಾಗ ಅಂತಹ ಯಾವುದೇ ಟ್ರಾನ್ಸಾಕ್ಷನ್ಗಳು ಈ ಬ್ಯಾಂಕ್ ಇಂದ ಆಗಿಲ್ಲ ಅಂತ ಹೇಳಿ ನಮಗೆ ದಾಖಲಾತಿಗಳ ಪ್ರಕಾರ ಕಂಡು ಬಂದಿದೆ. ಸೊ ಹಾಗಾಗಿ ಆ ರಮ್ಯಾ ಸಂಬಂಧಕ್ಕೂ ಮತ್ತೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಕೌಂಟ್ ಸ್ಟೇಟ್ಮೆಂಟ್ ಏನ್ ಟ್ರಾನ್ಸಾಕ್ಷನ್ ಏನ್ ತೋರಿಸಿದ್ರಲ್ಲ ಟಿವಿಯಲ್ಲಿ, ಅದಕ್ಕೂ ಇಲ್ಲಿ ಅಂತ ಟ್ರಾನ್ಸಾಕ್ಷನ್ ಯಾವುದೇ ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ. ಅದು ಮತ್ತೆ ಅಲ್ಲಿ ಇರುವಂತ IFSC ಕೋಡ್ ಮತ್ತೆ ಈ ಬ್ಯಾಂಕಿನ IFSC ಕೋಡ್ ತುಂಬಾ ಡಿಫರೆನ್ಸ್ ಇದೆ. ಎರಡನ್ನೂ ಮ್ಯಾಚ್ ಮಾಡಿ ನೋಡಿದಾಗ ಆ ಒಂದು ಟ್ರಾನ್ಸಾಕ್ಷನ್ಗೂ ಮತ್ತೆ ಈ ಬ್ಯಾಂಕಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೇಳಿ ನಮಗ್ ಮೇಲ್ನೋಟ ಕಂಡು ಬಂದಿದೆ. ಈ ಕುರಿತು ನಾವು ಬೆಳಗ್ಗೆಯಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡಿದಾಗ, ಅವರ ದಾಖಲಾತಿಗಳು ಮತ್ತೆ ಅಕೌಂಟ್ ಸ್ಟೇಟ್ಮೆಂಟ್ ಗಳನ್ನು ಪರಿಶೀಲನೆ ಮಾಡಿದಾಗ ಅಂತಹ ಯಾವುದೇ ಟ್ರಾನ್ಸಾಕ್ಷನ್ಗಳು ಈ ಬ್ಯಾಂಕ್ ಇಂದ ಆಗಿಲ್ಲ ಅಂತ ಹೇಳಿ ನಮಗೆ ದಾಖಲಾತಿಗಳ ಪ್ರಕಾರ ಕಂಡು ಬಂದಿದೆ. ಸೊ ಹಾಗಾಗಿ ಆ ರಮ್ಯಾ ಸಂಬಂಧಕ್ಕೂ ಮತ್ತೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಕೌಂಟ್ ಸ್ಟೇಟ್ಮೆಂಟ್ ಏನ್ ಟ್ರಾನ್ಸಾಕ್ಷನ್ ಏನ್ ತೋರಿಸಿದ್ರಲ್ಲ ಟಿವಿಯಲ್ಲಿ, ಅದಕ್ಕೂ ಇಲ್ಲಿ ಅಂತ ಟ್ರಾನ್ಸಾಕ್ಷನ್ ಯಾವುದೇ ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ. ಅದು ಮತ್ತೆ ಅಲ್ಲಿ ಇರುವಂತ IFSC ಕೋಡ್ ಮತ್ತೆ ಈ ಬ್ಯಾಂಕಿನ IFSC ಕೋಡ್ ತುಂಬಾ ಡಿಫರೆನ್ಸ್ ಇದೆ. ಎರಡನ್ನೂ ಮ್ಯಾಚ್ ಮಾಡಿ ನೋಡಿದಾಗ ಆ ಒಂದು ಟ್ರಾನ್ಸಾಕ್ಷನ್ಗೂ ಮತ್ತೆ ಈ ಆ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ದು ಬ್ಯಾಂಕ್ ವ್ಯವಹಾರ ಸ್ಟೇಟ್ಮೆಂಟ್ ಅದ ರೀ, ಆ ಸ್ಟೇಟ್ಮೆಂಟ್ ನಿಮ್ಗೆ ಕೊಡ್ತನು, ತಾವು ಸಹ ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಬ್ಯಾಂಕಿನ ದಾಖಲಾತಿನ ತಾವು ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ದು ಬ್ಯಾಂಕ್ ವ್ಯವಹಾರ ಸ್ಟೇಟ್ಮೆಂಟ್ ಅದ ರೀ, ಆ ಸ್ಟೇಟ್ಮೆಂಟ್ ನಿಮ್ಗೆ ಕೊಡ್ತನು, ತಾವು ಸಹ ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಬ್ಯಾಂಕಿನ ದಾಖಲಾತಿನ ತಾವು ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಸಿದ್ದು ದುತ್ರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ. ಏನ್ ಕತೆ ಇದು ಸಿದ್ದು? ಒಂದ್ ಕಡೆಯಲ್ಲಿ ಮಾಹಿತಿ ಬಂದಿರೋ ಪ್ರಕಾರ ರನ್ಯಾ ಹಣ ವರ್ಗಾವಣೆ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ವರ್ಗಾವಣೆ ಆಗಿದೆ ಅಂತ. ಏನ್ ಗೊಂದಲ ಅಂತ ಪ್ಲೀಸ್ ಎಕ್ಸ್ಪ್ಲೈನ್. ನಿಕೇಶ್, ಇವತ್ತಿನ ದಿವಸ ಏನು ರನ್ಯಾ ರಾವ್ಗೆ ಮತ್ತು ಈ ಗೋಲ್ಡ್ ಸ್ಮಗ್ಲರ್ ಅಂತ ರನ್ಯಾ ರಾವ್ ಮತ್ತು ಮುದೋಳಕ್ಕೆ ನಂಟು ಅನ್ನುವಂಥದ್ದು ಕೂಡ ನಿನ್ನೆಯಿಂದ ಒಂದು ಬಹಳಷ್ಟು ಮಾತುಗಳು ನಡೀತಾ ಇತ್ತು. ಆ ವಿಷಯವಾಗಿ ಇವತ್ತಿನ ದಿವಸ ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಏನು ರನ್ಯಾ ರಾವ್ ಮತ್ತು ಮುದೋಳನ ಇರ್ತಕ್ಕಂಥ ಓಂಕಾರೇಶ್ವರ ಏನು ಸೌಹಾರ್ದ ಬ್ಯಾಂಕಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಕೂಡ ಏನು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧಿಕಾರಿಯು ಕೂಡ ಸ್ಪಷ್ಟಪಡಿಸಿದ್ದಾರೆ. ಏನು ಹಿಂದೆ 2022ರಿಂದ 2025ವರೆಗೂ ಕೂಡ ಆ ಬ್ಯಾಂಕಿನ ಎಲ್ಲಾ ಒಂದು ಸ್ಟೇಟ್ಮೆಂಟ್ ತೆಗೆಸಿದ್ರು ಕೂಡ ಯಾವುದೇ ಹಣ ಒಂದು ವರ್ಗಾವಣೆ ಆಗಿಲ್ಲ ರನ್ಯಾ ರಾವ್ಗೆ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಏನಂತಂದ್ರೆ ಬ್ಯಾಂಕ್ ಮ್ಯಾನೇಜರ್ ಆದಂತ ಏನು ಓಂಕಾರ ಬ್ಯಾಂಕಿನ ಮ್ಯಾನೇಜರ್ ಆದಂತ ಶ್ರೀನಿವಾಸ್ ಕುಲಕರ್ಣಿ ಅವರು ಹೇಳಿದ ಮಾತೇನಂತಂದ್ರೆ, ಇದು ಬೆಂಗಳೂರಿನಲ್ಲಿಯೂ ಕೂಡ ಯಲಹಂಕದಲ್ಲಿರ್ತಕ್ಕಂಥ ಒಂದು ಓಂಕಾರೇಶ್ ಸೌಹಾರ್ದ ಬ್ಯಾಂಕ್ ಇದೆ, ಆ ಬ್ಯಾಂಕಿನಿಂದ ಆಗಿರಬಹುದು. ಆದ್ರೆ ಥ್ಯಾಂಕ್ ಯು ಸಿದ್ದು, ನಿಮ್ಮೆಲ್ಲ ಮಾಹಿತಿ. ನೋಡಿ, ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾಗೆ ಈಗ ಮುದೋಳ ನಂಟಿದೆ ಅಂತ ಗೊತ್ತಾಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ. ರನ್ಯಾ ಖಾತೆಗೆ ಮುದೋಳ ಸೌಹಾರ್ದ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಆಗಿರುವಂತ ಡೀಟೇಲ್ಸ್ ಸಿಗ್ತಾ ಇದೆ. ಓಂಕಾರ ಸೌಹಾರ್ದ ಬ್ಯಾಂಕ್ ಅಧಿಕಾರಿಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟನೆ ಕೂಡ ಕೊಡುವಂತ ಕೆಲಸ ಆಗಿದೆ. ರನ್ಯಾಗೆ ಹಣ ವರ್ಗಾವಣೆ ಆಗಿಲ್ಲ, ಅವರು ಕೊಟ್ಟ ಮಾಹಿತಿ ಸುಳ್ಳು.
2022ರಿಂದ ಫೆಬ್ರವರಿ 2025 ತನಕ ಎಲ್ಲ ವರ್ಗಾವಣೆ ಪರಿಶೀಲನೆ ನಡೆಸಲಾಗಿದೆ. ಎಲ್ಲೂ ಕೂಡ ರನ್ಯಾ ರಾವ್ ಖಾತೆಗೆ ಹಣ ವರ್ಗಾವಣೆಯಾದ ಮಾಹಿತಿ ಇಲ್ಲ. ಇದು ಯಲಹಂಕ ಮೂಲದ ಓಂಕಾರ್ ಸೌಹಾರ್ದ ಬ್ಯಾಂಕ್ನದ್ದು. ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಅವರಿಂದ ಮಾಹಿತಿ. ಬನ್ನಿ ಹಾಗಾದ್ರೆ ವೆಂಕಟೇಶ್ ಅವರು ಏನ್ ಹೇಳಿದ್ದಾರೆ ಕೇಳೋಣ. ಈಗಾಗಲೇ ವೆಂಕಟೇಶ್ ಅವರ ಮಾತನ್ನು ಕೂಡ ನಿಮ್ಮ ಮುಂದೆ ಇರ್ತೀವಿ. ಅದಕ್ಕೂ ಮೊದಲು ಸಾಕಷ್ಟು ಡೀಟೇಲ್ಸ್ ಕೂಡ ಲಭ್ಯವಾಗಿರುವಂತದ್ದು. 2022ರಿಂದ ಫೆಬ್ರವರಿ 2025 ತನಕ ಎಲ್ಲಾ ವರ್ಗಾವಣೆಗಳನ್ನು ಕೂಡ ಪರಿಶೀಲನೆ ನಡೆಸಲಾಯಿತು. ಎಲ್ಲೂ ಕೂಡ ರನ್ಯಾ ಖಾತೆಗೆ ಹಣ ವರ್ಗಾವಣೆಯಾದ ಮಾಹಿತಿ ಇಲ್ಲ. ಇದು ಯಲಹಂಕ ಮೂಲದ ಓಂಕಾರ್ ಸೌಹಾರ್ದ ಬ್ಯಾಂಕ್ನದ್ದು. ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಅವರು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಸೊ ಆರೋಪಿ ನಟಿ ರನ್ಯಾಗೆ ಮುದೋಳ ನಂಟು ಇದೆಯಾ ಎನ್ನುವಂತಹ ಡೀಟೇಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಈ ಕುರಿತು ನಾವು ಬೆಳಗ್ಗೆಯಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡಿದಾಗ ಅವರ ದಾಖಲಾತಿಗಳು ಮತ್ತೆ ಅಕೌಂಟ್ ಸ್ಟೇಟ್ಮೆಂಟ್ ಗಳನ್ನು ಪರಿಶೀಲನೆ ಮಾಡಿದಾಗ ಅಂತಹ ಯಾವುದೇ ಟ್ರಾನ್ಸಾಕ್ಷನ್ಗಳು ಈ ಬ್ಯಾಂಕ್ ಇಂದ ಆಗಿಲ್ಲ ಅಂತ ಹೇಳಿ ನಮಗೆ ದಾಖಲಾತಿಗಳ ಪ್ರಕಾರ ಕಂಡು ಬಂದಿದೆ. ಸೊ ಹಾಗಾಗಿ ಆ ರಮ್ಯಾ ಸಂಬಂಧಕ್ಕೂ ಮತ್ತೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಕೌಂಟ್ ಸ್ಟೇಟ್ಮೆಂಟ್ ಏನ್ ಅದು ಟ್ರಾನ್ಸಾಕ್ಷನ್ ಏನ್ ತೋರಿಸಿದ್ರಲ್ಲ ಟಿವಿಯಲ್ಲಿ, ಅದಕ್ಕೂ ಇಲ್ಲಿ ಅಂತ ಟ್ರಾನ್ಸಾಕ್ಷನ್ ಯಾವುದೇ ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ. ಅದು ಮತ್ತೆ ಅಲ್ಲಿ ಇರುವಂತ IFSC ಕೋಡ್ ಮತ್ತೆ ಈ ಬ್ಯಾಂಕಿನ IFSC ಕೋಡ್ ತುಂಬಾ ಡಿಫರೆನ್ಸ್ ಇದೆ. ಎರಡನ್ನೂ ಮ್ಯಾಚ್ ಮಾಡಿ ನೋಡಿದಾಗ ಆ ಒಂದು ಟ್ರಾನ್ಸಾಕ್ಷನ್ಗೂ ಮತ್ತೆ ಈ ಬ್ಯಾಂಕಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಮಗ್ ಮೇಲ್ನೋಟ ಕಂಡು ಬಂದಿದೆ. ಈ ಕುರಿತು ನಾವು ಬೆಳಗ್ಗೆಯಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡಿದಾಗ ಅವರ ದಾಖಲಾತಿಗಳು ಮತ್ತೆ ಅಕೌಂಟ್ ಸ್ಟೇಟ್ಮೆಂಟ್ ಗಳನ್ನು ಪರಿಶೀಲನೆ ಮಾಡಿದಾಗ ಅಂತಹ ಯಾವುದೇ ಟ್ರಾನ್ಸಾಕ್ಷನ್ಗಳು ಈ ಬ್ಯಾಂಕ್ ಇಂದ ಆಗಿಲ್ಲ ಅಂತ ಹೇಳಿ ನಮಗೆ ದಾಖಲಾತಿಗಳ ಪ್ರಕಾರ ಕಂಡು ಬಂದಿದೆ. ಸೊ ಹಾಗಾಗಿ ಆ ರಮ್ಯಾ ಸಂಬಂಧಕ್ಕೂ ಮತ್ತೆ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಕೌಂಟ್ ಸ್ಟೇಟ್ಮೆಂಟ್ ಏನ್ ಅದು ಟ್ರಾನ್ಸಾಕ್ಷನ್ ಏನ್ ತೋರಿಸಿದ್ರಲ್ಲ ಟಿವಿಯಲ್ಲಿ, ಅದಕ್ಕೂ ಇಲ್ಲಿ ಅಂತ ಟ್ರಾನ್ಸಾಕ್ಷನ್ ಯಾವುದೇ ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ಇಲ್ಲ. ಅದು ಮತ್ತೆ ಅಲ್ಲಿ ಇರುವಂತ IFSC ಕೋಡ್ ಮತ್ತೆ ಈ ಬ್ಯಾಂಕಿನ IFSC ಕೋಡ್ ತುಂಬಾ ಡಿಫರೆನ್ಸ್ ಇದೆ. ಎರಡನ್ನೂ ಮ್ಯಾಚ್ ಮಾಡಿ ನೋಡಿದಾಗ ಆ ಒಂದು ಟ್ರಾನ್ಸಾಕ್ಷನ್ಗೂ ಮತ್ತೆ ಈ ಆ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ದು ಬ್ಯಾಂಕ್ ವ್ಯವಹಾರ ಸ್ಟೇಟ್ಮೆಂಟ್ ಅದ ರೀ, ಆ ಸ್ಟೇಟ್ಮೆಂಟ್ ನಿಮ್ಗೆ ಕೊಡ್ತನು, ತಾವು ಸಹ ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಬ್ಯಾಂಕಿನ ದಾಖಲಾತಿನ ತಾವು ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ದು ಬ್ಯಾಂಕ್ ವ್ಯವಹಾರ ಸ್ಟೇಟ್ಮೆಂಟ್ ಅದ ರೀ, ಆ ಸ್ಟೇಟ್ಮೆಂಟ್ ನಿಮ್ಗೆ ಕೊಡ್ತನು, ತಾವು ಸಹ ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮ ಬ್ಯಾಂಕಿನ ದಾಖಲಾತಿನ ತಾವು ಪರಿಶೀಲನೆ ಮಾಡಬಹುದು. ನಮಗೂ ಆ ವ್ಯವಹಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ವ್ಯವಹಾರಕ್ಕೂ ನಮ್ಮ ಸಂಸ್ಥೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಸಿದ್ದು ದುತ್ರಗಾವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ. ಏನ್ ಕತೆ ಇದು ಸಿದ್ದು? ಒಂದ್ ಕಡೆಯಲ್ಲಿ ಮಾಹಿತಿ ಬಂದಿರೋ ಪ್ರಕಾರ ರನ್ಯಾ ಹಣ ವರ್ಗಾವಣೆ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ, ವರ್ಗಾವಣೆ ಆಗಿದೆ ಅಂತ. ಏನ್ ಗೊಂದಲ ಅಂತ ಪ್ಲೀಸ್ ಎಕ್ಸ್ಪ್ಲೈನ್. ನಿಕೇಶ್, ಇವತ್ತಿನ ದಿವಸ ಏನು ರನ್ಯಾ ರಾವ್ಗೆ ಮತ್ತು ಈ ಗೋಲ್ಡ್ ಸ್ಮಗ್ಲರ್ ಅಂತ ರನ್ಯಾ ರಾವ್ ಮತ್ತು ಮುದೋಳಕ್ಕೆ ನಂಟು ಅನ್ನುವಂಥದ್ದು ಕೂಡ ನಿನ್ನೆಯಿಂದ ಒಂದು ಬಹಳಷ್ಟು ಮಾತುಗಳು ನಡೀತಾ ಇತ್ತು. ಆ ವಿಷಯವಾಗಿ ಇವತ್ತಿನ ದಿವಸ ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಏನು ರನ್ಯಾ ರಾವ್ ಮತ್ತು ಮುದೋಳನ ಇರ್ತಕ್ಕಂಥ ಓಂಕಾರೇಶ್ವರ ಏನು ಸೌಹಾರ್ದ ಬ್ಯಾಂಕಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಕೂಡ ಏನು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧಿಕಾರಿಯು ಕೂಡ ಸ್ಪಷ್ಟಪಡಿಸಿದ್ದಾರೆ. ಏನು ಹಿಂದೆ 2022ರಿಂದ 2025 ಕೂಡ ಆ ಬ್ಯಾಂಕಿನ ಎಲ್ಲಾ ಒಂದು ಸ್ಟೇಟ್ಮೆಂಟ್ ತೆಗೆಸಿದ್ರು ಕೂಡ ಯಾವುದೇ ಹಣ ಒಂದು ವರ್ಗಾವಣೆ ಆಗಿಲ್ಲ ರನ್ಯಾ ರಾವ್ಗೆ ಅನ್ನುವಂಥದ್ದು ಕೂಡ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಏನಂತಂದ್ರೆ ಬ್ಯಾಂಕ್ ಮ್ಯಾನೇಜರ್ ಆದಂತ ಏನು ಓಂಕಾರ ಬ್ಯಾಂಕಿನ ಮ್ಯಾನೇಜರ್ ಆದಂತ ಶ್ರೀನಿವಾಸ್ ಕುಲಕರ್ಣಿ ಅವರು ಹೇಳಿದ ಮಾತೇನಂತಂದ್ರೆ ಇದು ಬೆಂಗಳೂರಿನಲ್ಲಿಯೂ ಕೂಡ ಯಲಹಂಕದಲ್ಲಿರ್ತಕ್ಕಂಥ ಒಂದು ಓಂಕಾರ